ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸೌಮ್ಯ ಕನ್ನಡತಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ವಿಡಿಯೋ ಪೋಸ್ಟ್ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ. ಆಗ ನಮ್ಮ ವಿಡಿಯೋ ಸರ್ಚಿಂಗ್ ಮಾರಲ್ಲಿ ನೀವು ಸರ್ಚ್ ಮಾಡೋದೇ ಇಲ್ಲ. ಸೊ ಡೈರೆಕ್ಟಾಗಿ ಬಂದುಬಿಡುತ್ತೆ ವಿಡಿಯೋಸ್ಗಳು ನೋಟಿಫಿಕೇಷನ್ಗಳು. ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಡಿ. ಡೈರೆಕ್ಟ್ ವೀಡಿಯೋಸ್ಗಳೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ತಮ್ನೈಲ್ ನೋಡಿ ತಿಳಿದಿದೆ ನಿಮಗೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು, ನಾನು ಕೆಲವೊಂದು ಪ್ರಾಡಕ್ಟ್ನ ತರಿಸಿದೆ, ಅದ್ರ ಬಗ್ಗೆ ರಿವ್ಯೂಸ್ ಕೊಡೋಣ ಅಂದ್ಬಿಟ್ಟು. ಸೊ ಅದೊಂದೇ ಅಲ್ಲದೆ ಇದು ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಟೈಮ್ ವೇಸ್ಟ್ ಮಾಡ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೆಲ್ಲ ನಮ್ಮ ಸ್ವಂತಕ್ಕೆ ಅಂತಲೇ ತರಿಸಿರೋದು, ಬರೀ ರಿವ್ಯೂಸ್ ಕೊಟ್ಟು ವಾಪಸ್ ಕಳಿಸೋದಿಲ್ಲ. ಸೊ ನಾನು ಏನೇ ಆದರೂ ವಾಪಸ್ ಇದುವರೆಗೂ ಕಳಿಸಿಲ್ಲ. ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕಳಿಸ್ಬಿಡ್ತೀನಿ, ಚೆನ್ನಾಗಿದ್ದರೆ ಖಂಡಿತ ನಾನು ಮಾಡಿಕೊಡ್ತೀನಿ. ಹಾಗೆ ಚೆನ್ನಾಗಿರೋ ಪ್ರಾಡಕ್ಟ್ ಬಗ್ಗೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು. ನೋಡಿ, ಇಷ್ಟು ತರಿಸಿದ್ದೀನಿ, ಒಂದೊಂದಾಗಿ ತೋರಿಸ್ಬಿಡ್ತೀನಿ. ನಾನು ಓಪನ್ ಮಾಡಿದ್ದೀನಿ ಕೆಲವೊಂದು ನೋಡೋದಕ್ಕೆ, ಯಾಕಂದರೆ ಶಾರ್ಟ್ ವೀಡಿಯೋಸ್ಗಳು ಹಾಕೋಕ್ಕೆ. ಸೊ ಇದು ಬಂದು ಎಲ್ಲ ನಾನು ಇಲ್ಲಿ ಆಲ್ಮೋಸ್ಟ್ ತೋರಿಸೋದೆಲ್ಲ ಮೀಶೋದಲ್ಲೇ ತರಿಸಿರೋದು. ಇದು ನಿಪ್ಪಲ್ಸ್ ತರಿಸಿದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗೋಂಥದ್ದು. ಸೊ ಇದು 2 ಬಂದಿರುತ್ತೆ. ಇದು ಏನಕ್ಕೆ ಯೂಸ್ ಅಂದರೆ ನೋಡಿ, ಈ ಥರ ನಿಮ್ಮ ಕೆಲವೊಂದು ಹೆಣ್ಮಕ್ಳಿಗೆ ಡ್ರೆಸ್ ಮೇಲೆಲ್ಲ ಕಾಣಿಸುತ್ತೆ. ಸೊ ಅವ್ರಿಗೆ ಮುಜುಗರ ಆಗುತ್ತೆ, ಹೊರಗಡೆ ಹೋಗ್ಬೇಕಾದ್ರೆಲ್ಲ ಎನಿ ಟೈಮ್ ದುಪ್ಪಟ್ಟನ ಹಾಕೋಬೇಕು, ಇಲ್ಲ ಸ್ವೆಟರ್ ಹಾಕೋಬೇಕು. ಸೊ ಇದನ್ನು ಬಳಸೋದ್ರಿಂದ ನಿಪ್ಪಲ್ಸು ಕಾಣಲ್ಲ, ಅವರು ಸೇಫ್ಟಿಯಾಗಿ ಎಲ್ಲ ಕಡೆ ಓಡಾಡ್ಬೋದು. ಕೆಲವರಿಗೆ ನಮ್ಮಂಥವ್ರಿಗೆ ಮುಜುಗರ ಇರುತ್ತೆ, ಆದ್ದರಿಂದ ನಾವು ಯಾವಾಗಲೂ ಈ ಥರ ದುಪ್ಪಟ್ಟನಗಳನ್ನ ಯೂಸ್ ಮಾಡ್ತಾಯಿರ್ತೀವಿ. ಕೆಲವರಿಗೆ ಇದನ್ನು ಯೂಸ್ ಮಾಡೋರು ಫ್ರೀಯಾಗಿ ಓಡಾಡ್ತಾ ಇರ್ತಾರೆ. ಸೊ ಇದನ್ನ ವಾಷೆಬಲ್ ಇದೆ, ನೀವು ಎಷ್ಟು ಬೇಕಾದ್ರೂ ನೀರಲ್ಲಿ ತೊಳಿಬೋದು, ವಾಶ್ ಮಾಡ್ಕೊಂಡು ಹಾಕೋಬೋದು. ಇದರಲ್ಲಿ ಅಂಟು ಕೊಟ್ಟಿರ್ತಾರೆ, ಇದೇನಿಲ್ಲ ನೀರು ಹಿಂಗೆ ಹಾಕ್ಬಿಟ್ಟು ಈ ಥರ ಅಂಟಿಸಿದ್ರೆ ಆಯ್ತಷ್ಟೆ. ಸೊ ಇದ್ರ ಪ್ರೈಸು ತುಂಬ ಕಮ್ಮಿ ಇದೆ, ಬರ್ಕೊಂಡಿದ್ದೀನಿ ನಾನು ಮರ್ತೋಗುತ್ತೆ ಅಂತ. ಇವೆರಡಕ್ಕೆ 70 ರೂಪಾಯಿ ಕೊಟ್ಟಿದ್ದೀನಿ ನಾನು, 70 ರೂಪಾಯಿ. ಇನ್ನು ನೆಕ್ಸ್ಟು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಶೆಗ್ಗು ನನಗೆ ತುಂಬ ಇಷ್ಟವಾಯಿತು. ಈ ಥರ ನನ್ನ ಹತ್ರ ತುಂಬ ಇತ್ತು ಮೊದಲೆಲ್ಲ, ಬಟ್ ಈ ಥರ ಸಿಗ್ತಿದ್ದಿಲ್ಲ. ಆಗ ಹಳೇ ಕಾಲದ್ದು ಬರ್ತಿತ್ತಲ್ಲ, ಇಲ್ಲೆಲ್ಲ ಜೋಬ್ ಬಂದು ಆ ಥರ ಇತ್ತು. ಇದಕ್ಕೆ ಯಾವುದೇ ರೀತಿ ಜೋಬಿಲ್ಲ. ನೋಡಿ, ಇಲ್ಲಿ ಜಿಗ್ಜಾಗ್ ಕೊಟ್ಟಿದ್ದಾರೆ ಆ್ಯಂಡ್ ಲೇಸ್ ಕೊಟ್ಟಿದ್ದಾರೆ. ಈ ಕಡೆನೂ ಕೆಳಗಡೆ ಜಿಗ್ಜಾಗ್ ಕೊಟ್ಟಿದ್ದಾರೆ, ಹಾಗೆ ತೋಳ ಹತ್ರನೂ ಜಿಗ್ಜಾಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ವೈಟ್ ತೊಗೊಂಡಿದ್ದೀನಿ. ಇದರಲ್ಲಿ ಬ್ಲ್ಯಾಕ್ ಕಲರ್ ಆಪ್ಷನ್ ಇರ್ಬೋದೇನೋ, ನಾನು ಮೇಲ್ಗಡೆ ಹಾಕ್ತೀನಿ ಕಲರ್ ಆಪ್ಷನ್ ಇದ್ದರೆ. ತುಂಬ ಕಮ್ಮಿಗೆ ಸಿಕ್ಕಿದೆ ನನಗೆ. ಇದ್ರ ಪ್ರೈಸ್ ಬಂದು 163 ರೂಪಾಯಿಗೆ ಸಿಕ್ಕಿದೆ ನನಗೆ. ನೆಕ್ಸ್ಟು ನನ್ನ ಮಗಳಿಗೆ ಬರ್ತಡೇ ಹತ್ರ ಬಂತು ಅಂತ ಡ್ರೆಸ್ ತರಿಸಿದೆ. ನಾನು ಮರ್ಸ್ಬಿಟ್ಟು ಹಾಗೇ ಮಾಡಿಬಿಟ್ಟಿದ್ದೀನಿ. ಅವಳು ಹಾಗೆ ಅವತ್ತು ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಹಾಕ್ಸಿದ್ದೆ. ಇನ್ನೂ ಬರ್ತಡೇ ಬಂದಿಲ್ಲ, ನೋಡೋಣ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ. ನೋಡಿ, ಇಲ್ಲಿ ಮಿರರ್ ವರ್ಕ್ ಮಾಡಿದ್ದಾರೆ ಫುಲ್ಲು. ಸ್ಲೀವ್ ಇಲ್ಲ ಒಳಗಡೆ, ಇದು ಇಷ್ಟೇ ಹಾಫ್ ಸ್ಲೀವ್ನೇ ಬರೋದು. ಮಿರರ್ ವರ್ಕ್ ಇದೆ ಆ್ಯಂಡ್ ಕೆಳಗಡೆ ಗೋಲ್ಡ್ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಇದು ಮಿರರ್ ವರ್ಕ್ ಅಲ್ಲ, ಮಾಮೂಲಿ ಮಿಂಚು ಬರುತ್ತಲ್ಲ ಅದು ಇದು. ಹಾಗೆ ಇದಕ್ಕೆ ಕಟ್ಕೊಳ್ಳೋಕ್ಕೆ ಲೇಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ಸಾದಾ ಚೆನ್ನಾಗಿದೆ. ಹಾಗೆ ದುಪ್ಪಟ್ಟ ಕೂಡ ಲೆಂತು ತುಂಬ ದೊಡ್ಡದಿದೆ. ನೋಡಿ, ಎಷ್ಟು ದೊಡ್ಡದು, ನಾವು ಯೂಸ್ ಮಾಡ್ಬೋದು ಅಷ್ಟು ಕೊಟ್ಟಿದ್ದಾರೆ. ಇದಕ್ಕೆ ಸಿಲ್ವರ್ ಕಲರ್ದು ಈ ಥರ ಲೇಸ್ ಕೊಟ್ಟಿದ್ದಾರೆ. ನೋಡಿ, ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಚೆನ್ನಾಗಿದೆ ಕ್ವಾಲಿಟಿ, ಒಂಥರ ಮಿಂಚುತ್ತೆ. ಸೊ ಇದರಲ್ಲಿ ಕಲರ್ ಆಪ್ಷನ್ 1-2 ಇರ್ಬೋದೇನೋ, ನನಗಿದ್ದು ತುಂಬ ಇಷ್ಟ ಆಗಿದ್ದು. ಹಾಗೆ ಸ್ಟಾರ್ ಎಲ್ಲ ತುಂಬ ಇದೆ ಇದರಲ್ಲಿ, ಅದೇ ತುಂಬ ಜನ ಬೈ ಮಾಡಿದ್ದಾರೆ. ಆ್ಯಂಡು ಈ ಟಾಪು ಮತ್ತು ಪ್ಯಾಂಟ್ಗೆ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ.
ಆರಾಮ್ಸೆಯಾಗಿ ಬೈ ಮಾಡಿ. ಯಾಕಂದರೆ ಲೈನಿಂಗ್ ಕೊಟ್ಟಿದ್ದಾರೆ ಅಲ್ವಾ ನೋಡಿ. ಮಕ್ಕಳೆಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ. ಲೈನಿಂಗ್ ಇರಬೇಕು ಮೇನ್ ಅಲ್ವಾ. ಲೈನಿಂಗ್ ಇಲ್ಲ ಅಂದರೆ ಒಳಗಡೆ ಎಲ್ಲ ಹಾಗೆ ಹೊರಗಡೆಗೆಲ್ಲ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಇರುತ್ತೆ. ಅವಳ ಬರ್ತಡೆಗೆ ಅಂತ ನಾನು ಇದನ್ನ ಬೈ ಮಾಡಿರೋದು. ಹಾಗಿದ್ರೆ ಇದ್ರ ಅಮೌಂಟು 479 ರೂಪಾಯಿ. ಇದೇ ಥರ ಸೇಮ್ ಹೊರಗಡೆ ಕೇಳಿದ್ದೆ ನಾನು. 1200 ಹೇಳಿದರು, 1200 ಹೇಳಿದರು. ಇಲ್ಲಿ 479 ರೂಪಾಯಿಗೆಲ್ಲ ಸಿಗ್ತಾಯಿದೆ. ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಒಂದು 20-30 ರೂಪಾಯಿ ಕಮ್ಮಿ ಸಿಗುತ್ತೆ. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಲ್ಲ ಅಂದರೆ 500 ರೂಪಾಯಿ, ರೌಂಡ್ ಫಿಗರ್ 500 ರೂಪಾಯಿ ಸಿಗುತ್ತೆ. ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ 479ಕ್ಕೆ ಸಿಕ್ಕಿದೆ. ಸೊ ನೀವು ಮಾಮೂಲಿ ಪೇ ಮಾಡ್ಕೋತೀವಿ ಅಂದರೆ 500 ರೂಪಾಯಿಗೆಲ್ಲ ಸಿಗುತ್ತೆ. ಏನು 20-30ರಲ್ಲೆಲ್ಲ ಅಲ್ವಾ. ಆಯಿತು. ನೆಕ್ಸ್ಟು ಇದು ಅವಳ ಬರ್ತಡೆಗೆ ಆ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂದ್ಬಿಟ್ಟೆ ತರಿಸಿದೆ. ಕಾಂಬೋದಲ್ಲೇ ಬಂದುಬಿಟ್ಟಿದೆ. ಒಂದು ಉಂಗುರ ಆ್ಯಂಡ್ ಜಡೆಗೆ ಹಾಕೋದಿದ್ದು, ಮತ್ತು ಕತ್ತಿಗೆ ನೆಕ್ ಸೆಟ್ಟು, ಇದಕ್ಕೆ ಓಲೆ ಕೂಡ ಬಂದಿದೆ ನೋಡಿ. ಏನು ಸಕ್ಕತ್ತಾಗಿದೆ ಅಂತ. ಇದು ದೊಡ್ಡವರು ಕೂಡ ವೇರ್ ಮಾಡ್ಬೋದು, ಮಕ್ಕಳು ಕೂಡ ಹಾಕ್ಬೋದು. ಅಡ್ಜಸ್ಟೇಬಲ್ ಕೊಟ್ಟಿರ್ತಾರೆ, ನೀವು ಹಾಕ್ಬಿಟ್ಟು ಅಡ್ಜಸ್ಟೇಬಲ್ ಕೊಟ್ಕೊಂಡ್ರೆ ಮುಗೀತು. ಇನ್ನು ನಾವೆಲ್ಲ ಪಾರ್ಟಿ ಡ್ರೆಸ್ ಎಲ್ಲ ಹಾಕಿರ್ತೀವಲ್ವ ದೊಡ್ಡವರು, ಆಗ ಇದನ್ನ ವೇರ್ ಮಾಡಿದಾಗ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ಟೋನ್ ಎಲ್ಲೂ ಡ್ಯಾಮೇಜ್ ಆಗಿದೆ. ಏನು ಸಕ್ಕತ್ತಾಗಿ ಬಂದಿದೆ ಅಂತ ನೋಡಿ. ಇಷ್ಟು ದಪ್ಪ ಇದೆ, ಚೆನ್ನಾಗಿದೆ. ಹಾಗೆ ಇದಕ್ಕೆ ಒಂದು ಉಂಗುರ ಕೊಟ್ಟಿದ್ದಾರೆ. ಇದು ಕೂಡ ಅಡ್ಜಸ್ಟೇಬಲ್, ದೊಡ್ಡವರು ಹಾಕೋಬೋದು, ಚಿಕ್ಕವರು ಹಾಕೋಬೋದು. ಇಲ್ಲಿ ನಾನು ಹಾಕೋಬೋದು, ನನ್ನ ಮಗಳು ಹಾಕೋಬೋದು. ನೆಕ್ಸ್ಟು ಓಲೆ ಕೊಟ್ಟಿದ್ದಾರೆ ಅಲ್ವಾ, ಓಲೆನ ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕತ್ತಂದ್ರೆ ಸಕ್ಕತ್ತಾಗಿದೆ. ಏರ್ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ಹೇಗೆ ಯೂಸ್ ಮಾಡೋದಂದರೆ, ಇಲ್ಲಿ ಒಂದು ತಂತಿನ ಉಳಿದಿರ್ತಾರೆ, ಇದನ್ನ ಬಿಚ್ಚಬಾರ್ದು. ಇದನ್ನೆಲ್ಲ ಮಾಮೂಲಿ ಈ ಥರ ಬಿಡಿಸ್ಕೋಬೇಕು. ನೆಕ್ಸ್ಟ್ ಇದನ್ನ ನಾವು ಈ ಥರ ಇಲ್ಲಿ ಮೊದಲು ಕರಪ್ ತಗೊಂಡು ಮುಂದೆ ಬಿಟ್ಕೊಂಡು ಇದನ್ನ ಈ ಥರ ಹಾಕ್ಕೊಂಡು, ಮತ್ತು ಅದ್ರ ಮೇಲೆ ನಾವು ಕರಪ್ ತೆಗೆದಿರ್ತೀವಿ ಅದನ್ನ ಈ ಕಡೆ ಅಂಟ್ಬಿಟ್ಟು ಇದು ಹಿಂದಕ್ಕೆ ಬಿಟ್ಬಿಟ್ಟು ಈ ಥರ ತೆಗಿಬೇಕು. ಈ ಥರ ಏರ್ ಮೇಲೆ ಸಿಂಗಲ್ ಕ್ಲಿಪ್ ಹಾಕ್ಬಿಟ್ಟು ಇಲ್ಲ ರಿಬ್ಬನ್ ಹಾಕ್ಬಿಟ್ಟು ಕೂದಲು ಬಿಟ್ಬಿಡ್ಬೇಕು ಏರ್ನ. ಆಮೇಲೆ ಬಿಟ್ಟಿದ್ಮೇಲೆ ಇದನ್ನ ಎಲ್ಲನೂ ಬಿಡಿಸಿ ಕೂದಲು ಸುತ್ತ ಬಿಟ್ಬಿಟ್ರೆ ಪ್ರಿನ್ಸೆಸ್ ಥರ ಕಾಣಿಸ್ತೀರ. ಹೇಗೆ ಇದ್ದಾರೆ ಅಂತ ಅದನ್ನು ಕೂಡ ಫೋಟೋ ಹಾಕ್ತೀನಿ ನಾನು. ಚೆನ್ನಾಗಿದೆ. ಇದೆಷ್ಟು, ಇದ್ರ ಪ್ರೈಸ್ ಎಷ್ಟು ಅಂತ ಅಂದರೆ 106 ರೂಪಾಯಿಗೆ ಸಿಗ್ತಾಯಿದೆ ನೋಡಿ. ಎಷ್ಟಿದೆ, ಒಂದು ರಿಂಗು, ಚೈನು, ಓಲೆ ಮತ್ತು ಏರ್ ಅಡ್ಜಸ್ಟೇಬಲ್ ಇಷ್ಟು ಸಿಗ್ತಾಯಿದೆ ಬರೀ 106 ರೂಪಾಯಿಗೆ. ನಾವು ಹೊರಗಡೆ ತಗೋಬೇಕು ಅಂದರೆ ಒಂದು 300 ಆದರೂ ಕೊಡಲೇಬೇಕಾ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಬೈ ಮಾಡಿ. ಇನ್ನು ನೆಕ್ಸ್ಟು ನನಗೆ ತುಂಬ ಇಷ್ಟ ಆಯ್ತು. ಇದು ಸಕ್ಕತ್ತಂದ್ರೆ ಸಕ್ಕತ್ತಾಗಿದೆ. ಸೊ ಇಲ್ಲೆಲ್ಲ ತೊಗೊಂಡಿರೋದೆಲ್ಲ ತುಂಬ ಚೆನ್ನಾಗಿದೆ, ಯಾವುದು ಲೋಕಲ್ ಬ್ರ್ಯಾಂಡ್ ಬಂದೇ ಇಲ್ಲ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಇದ್ರದ್ದು ಮೇಲಿದ್ದ ಕವರ್ಸ್ಗಳೆಲ್ಲ ತೆಗೆದಾಕ್ಬಿಟ್ಟಿದ್ದೀನಿ. ಇದೇನು ಅಂತ ಕೇಳ್ತಾ ಇದ್ದೀರಾ, ಇದು ಮಾಂಗಲ್ಯ ಚೈನು, ಅದೇ ತಾಲಿಗೆ ಹಾಕ್ಕೊಳ್ತೀವಲ್ಲ ಚೈನು. ಸೊ ನಾನು ಮನೆಯಲ್ಲಿ ಆರ್ಟಿಫಿಷಿಯಲ್ ಯೂಸ್ ಮಾಡೋದ್ರಿಂದ ಹೊರಗಡೆ ತೊಗೊಂಡು ಸಾಕಾಗಿದೆ. ನೋಡೋಣ ಅಂದ್ಬಿಟ್ಟು ಇಲ್ಲಿ ತರಿಸಿದ್ದೀನಿ ಮೀಶೋದಲ್ಲಿ. ಏನು ಸಕ್ಕತ್ತಾಗಿ ಬಂದಿದೆ ಗೊತ್ತಾ. ಅದು 2 ಲೇಯರ್ ಕೊಟ್ಟಿದ್ದಾರೆ ಆ್ಯಂಡು ಸೈಡಲ್ಲಿ ಈ ಥರ ವರ್ಕ್ ಮಾಡಿದ್ದಾರೆ. ಈ ವರ್ಕ್ಗೆ ಕೊಡಬೇಕು. ಹೊರಗಡೆ ನಾನು ಇದನ್ನ ಕೇಳಿದಾಗ 600 ರೂಪಾಯಿ ಹೇಳಿದರು. ಅದು ಒಂಥರ ಹೆವಿ ಡಾರ್ಕ್ ಕಲರ್ ಎಲ್ಲ ಬಂದಿತ್ತು, ನನಗೆ ಇಷ್ಟ ಆಗಲಿಲ್ಲ. ನಾನು ಸರ್ಚ್ ಮಾಡಿ ನೋಡಿದಾಗ ಮೀಶೋದಲ್ಲಿ ತುಂಬ ಕಮ್ಮಿಗೆ ಸಿಕ್ತು. ಹಾಗೆ ನೀವು ಇದನ್ನ ತಾಳಿ ಹಾಕ್ಕೋತೀವಿ ಅಂದರೂ ಹಾಕೋಬೋದು, ಇಲ್ಲ ನಾವು ಹಾಗೇ ಸ್ಟೈಲ್ಗೆ ಹಾಕೋತೀವಿ ಅಂದ್ರೂ ಹಾಕೋಬೋದು. ಇದಕ್ಕೆ ಅಡ್ಜಸ್ಟಬಲ್ ಕೊಂಡಿ ಕೊಟ್ಟಿರ್ತಾರೆ, ಈ ಥರ ಹಾಕ್ಕೊಳ್ಳೋದು.
ಈ ತಾಲಿನ ಈ ಕೊಂಡಿ ತೆಗೆದುಬಿಟ್ಟು ಇಲ್ಲಿ ತಾಲಿನ ಸೇರಿಸಿದ್ರೆ ಇದು ಡಿಸೈನು ಸೈಡ್ ಬರುತ್ತೆ. ಹಾಕೊಂಡು ತೋರಿಸೇ ಬಿಡ್ತೀನಿ. ರೆಗ್ಯುಲರಾಗಿ ಯೂಸ್ ಮಾಡೋದು ನಾವು ಹೊರಗಡೆ ಗ್ಯಾರಂಟಿ ಅಂತ ಎಷ್ಟೇ ತೊಗೊಂಡ್ರು ನೋಡಿ ನಾನು ಹಾಕಿರೋದು ಎಷ್ಟು ಕಲರ್ ಚೇಂಜ್ ಆಗಿದೆ. ಸೊ ನಾವು ಡೈಲಿ ಸ್ನಾನ ಮಾಡೋದ್ರಿಂದ ಬಿಸಿನೀರು ಬೀಳುತ್ತೆ. ಇದು ಏನೇ ಗ್ಯಾರಂಟಿ ಅಂತ ತೊಗೊಂಡ್ರೆ ಕಪ್ಪಾಗುತ್ತೆ. ಸೊ ಹೆಂಗಿದ್ರು ನಾವು ಹೊರಗಡೆ ಅಷ್ಟು ದುಡ್ಡೆಲ್ಲ ಕೊಟ್ಟು ಕಪ್ಪಾಗುತ್ತೆ ಅಲ್ವಾ. ಆನ್ಲೈನಲ್ಲಿ ಕಮ್ಮಿಗೆ ಸಿಗುತ್ತೆ. ನಮ್ಗೆ ಯಾವ ಥರ ಡಿಸೈನ್ ಬೇಕು ಅಷ್ಟು ಡಿಸೈನ್ ಎಲ್ಲ ಮಾಮೂಲಿ ಇದೇ ಥರ ಸಾಧನೂ ಸಿಗುತ್ತೆ ತಗೊಂಡ್ರೆ. ಸೊ ಕಪ್ಪಾದಾಗ ಚೇಂಜ್ ಮಾಡ್ಕೋಬೋದು ಅಲ್ವಾ. ಹೊರಗಡೆ ಅಂತೂ ಈ ಚೈನ್ಗೆಲ್ಲ 250 ಗಂಟನೂ ಕೊಟ್ಟಿದ್ದೀವಿ ನಾವು. ಏನಂದರೂ ಕಮ್ಮಿ ಮಾಡೋದೇ ಇಲ್ಲ. ಆಮೇಲೆ ಚೌಕಾಸಿ ಮಾಡೋಕ್ಕೂ ಆಗೋಲ್ಲ. ಸೊ ಆನ್ಲೈನಲ್ಲಿ ಕಮ್ಮಿಗೆ ಸಿಗುತ್ತೆ. ಚೌಕಾಸಿ ಏನಿಲ್ಲ ಅದೇ ಅಮೌಂಟ್ಗೆ ತಗೋಬೋದು. ಆಮೇಲೆ ಇದನ್ನ ನೀವು ಹೋಗೋ ಬರೋತ್ತಕ್ಕೆ ಹಾಕೊಂಡ್ರು ಒಂದು ಒಳ್ಳೆ ಲುಕ್ ಕೊಡುತ್ತೆ, ಅಫಿಷಿಯಲ್ ಲುಕ್ ಕೊಡುತ್ತೆ. ನೋಡಿ ಇದು ನೋಡಿದ್ರೆ ಸುಲಭವಾಗಿ ಆರ್ಟಿಫಿಷಿಯಲ್ ಹಂಗೆ ತುಂಬ ಡಾರ್ಕಾಗಿ ಕಾಣೋದಿಲ್ಲ. ಇಷ್ಟು ಲೈಟಾಗಿ ಚೆನ್ನಾಗಿದೆ ಗೊತ್ತಾ. ಇಲ್ಲ ಅಂದರೆ ನೀವು ವರಲಕ್ಷ್ಮಿ ಹಬ್ಬ ಹತ್ರ ಬಂತು ದೇವ್ರ ಕತ್ತಲ್ಲಿ ನೀವೇನೋ ತಾಲಿ ಮಾಡಿಸಿದ್ರೆ ತಾಲಿ ಹಾಕ್ಬಿಟ್ಟು ಕೂಡ ಹಾಕ್ಬೋದು. ಇಲ್ಲ ತಾಲಿ ನಾವು ಹಾಗೇ ಅರಶಿನ ಕೊಂಬು ಕಟ್ತೀವಿ ಅಂದರೆ ಇದಾಗೆ ಸ್ಟೈಲ್ಗೆ ದೇವ್ರ ಕತ್ಕೊ ಹಾಕಿ ನೀವೇನೋ ಬಳಸ್ನಿಲ್ಲ ಅಂದರೆ, ಇಲ್ಲ ನೀವೇ ಬಳಸ್ತೀನಿ ಅಂದರೆ ಬಳಸ್ಬೋದು. ದೇವ್ರಿಗೂ ಕೂಡ ತಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಯೂಸ್ ಮಾಡೋಕ್ಕೆ ಅಂತಲೇ ತೊಗೊಂಡಿರೋದು. ಸೊ ನಾನು ಇನ್ನೊಂದು ತಗೋಬೇಕು ದೇವ್ರ ಕತ್ಗೆ ಹಾಕೋಣ ಅಂದ್ಬಿಟ್ಟು. ನಾವು ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಬೈ ಮಾಡಬೇಕು ಇನ್ನೊಂದು, ಯಾಕಂದರೆ ನಂಗೆ ತುಂಬ ಇಷ್ಟ ಆಯಿತು. ಒಂದು 2-3 ತೊಗೊಂಡಿಟ್ಕೊಂಡ್ರೆ ಮಾಮೂಲಿ ಚೈನ್ ಕಪ್ಪಾದಾಗ ಇದನ್ನು ನಾವು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದ್ರ ಪ್ರೈಸ್ ಕೇಳ್ತಾ ಇದ್ದೀರಾ. ಇದ್ರ ಪ್ರೈಸು ನೀವೇ ಕೇಳಿದ್ರೆ ಶಾಕ್ ಆಗ್ತೀರ. ಹೊರಗಡೆ 600 ರೂಪಾಯಿ ಕೊಡಬೇಕು. ಸೊ ನಾನು ಮೀಶೋದಲ್ಲಿ 154 ರೂಪಾಯಿ ಕೊಟ್ಟಿದ್ದೀನಿ. ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಒಂದು 20-30 ಕಮ್ಮಿ ಬಿದ್ದಿದೆ. ನೀವೇನಾದರೂ ಮಾಮೂಲಿ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಂದರೆ ಒಂದು 170 ಗಂಟೆ ಬೀಳುತ್ತೆ ಅಷ್ಟೇ. ಇದು ಆನ್ಲೈನ್ ಪೇಮೆಂಟಲ್ಲೆಲ್ಲ ಮಾಡಿದ್ರು ಬೆಟರ್ ಅನಿಸುತ್ತೆ, ದುಡ್ಡು ಉಳಿಯುತ್ತೆ. ಸೊ ಅವ್ರು ಬಂದಾಗ ನಾವು ದುಡ್ಡು ಚೇಂಜ್ ಎಲ್ಲ ಸಿಗೋದಿಲ್ಲಲ್ವ. ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ರೆ ಸಡನ್ನಾಗಿ ಅವ್ರು ಬಂದ ಮೇಲೆ OTP ಹೇಳ್ಬಿಟ್ಟು ಪ್ರಾಡಕ್ಟ್ ನಮ್ಮ ಕೈಗೆ ಸಿಕ್ಕಿದ ಮೇಲೆ OTP ಹೇಳ್ಬಿಟ್ಟು ಇಸ್ಕೊಳ್ಳಿ. ಮುಂದಾಗೆ ಫೋನ್ ಮಾಡಿ ಕೇಳ್ತಾರೆ ಅಂದ್ಬಿಟ್ಟು OTP ಯಾರು ಹೇಳ್ಬೇಡಿ. ಏನು ಮಾಡಿ ಅಂದರೆ ನಿಮ್ಮ ಕೈಗೆ ಪ್ರಾಡಕ್ಟ್ ಬಂದ ಮೇಲೆ OTP ಹೇಳಿ. ಆನ್ಲೈನ್ ಪೇಮೆಂಟು ಏನು ಮೋಸ ಆಗಿಲ್ಲ, ಚೆನ್ನಾಗಿರುತ್ತೆ, ತಗೊಳ್ಳಿ. ನಾನು ತೋರಿಸಿರೋ ಇಷ್ಟು ಪ್ರಾಡಕ್ಟದ ಲಿಂಕ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಎಲ್ಲ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾಚ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋಗೋಸ್ಕರ.